ಡೆಡ್ ಬಾಡಿ ಕೂಡ ಕೇಳಿದ್ರು. ಈ ರೋಗಿಗಳು, ಮಾನಸಿಕ ರೋಗಿಗಳನ್ನ ಹೊರಗಿಂದ ತಂದು ಕಿಡ್ನಿ ವ್ಯಾಪಾರ ಮಾಡ್ತೀವಿ, ಮತ್ತೆ ಸತ್ತ ಹೆಣವನ್ನು ಕೂಡ ಉಣುವುದಿಲ್ಲ, ಅಲ್ಲೆಲ್ಲಿ ಬಿಸಾಡಿರ್ತೀವಿ ಅಂತ ಎಲ್ಲ ಹೇಳ್ಕೊಂಡು ಅವರು ಪುನಃ ನಮಗೆ ಫೋನ್ ಮಾಡಿದ್ರು. ನಾವು ಮೊನ್ನೆ ಕವರೇಜ್ ಎಲ್ಲ ಮಾಡಿದ್ದಕ್ಕೆ ನೀವು ನಮಗೆ 1 ಲಕ್ಷ ರೂಪಾಯಿ ಕೊಡ್ಬೇಕಂತ. ಮಾನ್ಯ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದೇವೆ, ನೆರಿಯಾ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಒಂದು ಸಿಯೋನ್ ಮನೋರೋಗ ಆಸ್ಪತ್ರೆ ಇದೆ ಅಂತ ಹೇಳಿದ್ರೆ, ಮನೋರೋಗಿಗಳು, ನೀವು ಅಲ್ಲೊಂದು ಬೋರ್ಡ್ ನೋಡ್ತಾ ಇದ್ರ, ಸಿಯೋನ್ ಮನೋರೋಗ ಆಸ್ಪತ್ರೆ ಇದೆ. ಆಸ್ಪತ್ರೆಯಲ್ಲಿ ಸರಿಸುಮಾರು 250 ಮೇಲ್ಗಡೆ ಮಾನಸಿಕ ಅಸ್ತವ್ಯಸ್ತರಿದ್ದಾರೆ. ಇತ್ತೀಚೆಗೆ ಮಾನಸಿಕ ಕಾಯಿಲೆ ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ವೇಳೆ ಮಾನಸಿಕ ಕಾಯಿಲೆ ಆದ ಕೂಡಲೇ ಮನೆಯವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಆ ವ್ಯಕ್ತಿ ಇನ್ನು ಮನೆಗೆ ಸಲ್ಲುವುದಿಲ್ಲ, ಅವನು ಅಥವಾ ಅವಳು ಅಂದ್ರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಇನ್ನ ಮನೆಗೆ ಉಪಯೋಗ ಇಲ್ಲ, ನಮಗೆ ಉಪಯೋಗ ಇಲ್ಲ ಅಂತ ಹೇಳಿ ರಸ್ತೆಗೆ ತಂದು ಬಿಟ್ಟು ಬಿಡ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಅತಿ ಹೆಚ್ಚು ಜನ ಮಾನಸಿಕ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಹೀಗಾಗಿ ನನ್ನೊಂದಿಗೆ ಇವತ್ತು ಪೌಲ್ ಅವರಿದ್ದಾರೆ. 26 ವರ್ಷದಿಂದ ನೆರಿಯಾ ಗ್ರಾಮ ಅಂದ ಕೂಡಲೇ ನಿಮ್ಗೆಲ್ಲ ಗೊತ್ತು, ಉಜಿರೆ ಹತ್ರ ಬರುತ್ತೆ. ಇದು ಮಾನಸಿಕ ಅಸ್ತವ್ಯಸ್ತರಾದ್ರು ಅಂತ ಹೇಳಿದ ಕೂಡಲೇನೆ ಅವರು ಮನೆಯವರಿಗೆ ಅಂದ್ರೆ ಆ ಕುಟುಂಬಕ್ಕೆ ಬೇಡವಾಗಿಬಿಡ್ತಾರೆ. ನಂತರ ಅವರು ರಸ್ತೆಗೆ ಬರ್ತಾರೆ. ರಸ್ತೆಗೆ ಬಂದಂತ ನಂತರ ಅತಿ ಹೆಚ್ಚು ದುರ್ಬಳಕೆ ಆಗುದು ಇಲ್ಲಿ ಹೆಣ್ಣು ಮಕ್ಕಳದು. ಯಾಕಂತ ಹೇಳಿದ್ರೆ ಅವರನ್ನ ಯಾರ್ಯಾರು ದುರ್ಬಳಕೆ ಮಾಡ್ತಾರೋ ಗೊತ್ತಾಗುದಿಲ್ಲ. ನಂತರ ಅವರು ಗರ್ಭ ಧರಿಸ್ತಾರೆ. ಸ್ಥಳೀಯವಾಗಿ ಕರೆಯುವುದಂತ ಹೇಳಿದ್ರೆ ಕುಟ್ಟಪ್ಪನವರು ಇದನ್ನ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. 387 ಜನ ಇಲ್ಲಿದ್ದಾರೆ ಈಗಾಗ್ಲೇನೆ. ನಾವು ಅವ್ರ ಹತ್ರನೇ ಕೇಳ್ತಾ ಹೋಗ ಬನ್ನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ವಿಶೇಷ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ನೇತ್ರಾವತಿ ನದಿ, ಅಲ್ಲಿ ನಿಮ್ದೊಂದು ದೊಡ್ಡ ಮಟ್ಟದ ಆಶ್ರಮ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಸುಮಾರು ವರ್ಷಗಳ ಹಿಂದೆ ಸುಮಾರು ವಿವಾದಗಳು ಬರ್ತಾ ಇದ್ದು ನಮ್ಮ ಮಾಧ್ಯಮಗಳಲ್ಲಿ. ಏನ್ ಸರ್ ಅದು ಆಕ್ಚುಲಿ? ಈ ಆಶ್ರಮದಲ್ಲಿ ಸುಮಾರು ಜನ ಹೇಳ್ತಾ ಇದ್ರು, ಪೌಲ್ ಅವರ ಆಶ್ರಮದಲ್ಲಿ ಅಸ್ಥಿ ಪಂಜರ ಇದಾಗುತ್ತೆ ಅನ್ನುವಂಥದ್ದು, ಅಥವಾ ಕಿಡ್ನಿ ಅನ್ನುವಂಥದ್ದು. ನಿಜವಾಗ್ಲೂ ಈ ಆಶ್ರಮದಲ್ಲಿ ಅದೆಲ್ಲ ನಡೀತಾ ಇತ್ತ? ಯಾವುದು ನಡೆದಿಲ್ಲ ಅಂತ. ನಾವು ಆ ಉದ್ದೇಶಕ್ಕೆಲ್ಲ ಈ ಆಶ್ರಮ ಪ್ರಾರಂಭ. ನಮ್ಮಿಂದ ಏನಾದ್ರು ಒಂದು ಅಳಿಲ ಸೇವೆ ಸಮಾಜಕ್ಕೆ ಏನು ಮಾಡ್ಲಿಕ್ಕೆ ಅಂದ್ರೆ ನಿಮ್ಮ ಮೇಲೆ ಅಲಿಗೇಷನ್ ಏನಿತ್ತು ಸರ್? ಅಲಿಗೇಷನ್ ಅಂದ್ರೆ ಒಮ್ಮೆ ಒಂದು ಮಾಧ್ಯಮ, ನಾವಿಲ್ಲಿ ಈ ರೋಗಿಗಳು, ಮಾನಸಿಕ ರೋಗಿಗಳನ್ನ ಹೊರಗಿಂದ ತಂದು ಕಿಡ್ನಿ ವ್ಯಾಪಾರ ಮಾಡ್ತೀವಿ, ಮತ್ತೆ ಸತ್ತ ಹೆಣವನ್ನು ಕೂಡ ಉಣುವುದಿಲ್ಲ, ಅಲ್ಲೆಲ್ಲಿ ಬಿಸಾಡಿರ್ತೀವಿ ಅಂತ ಎಲ್ಲ ಹೇಳ್ಕೊಂಡು ತುಂಬ ಆಪಾದನೆ ಮಾಡಿದರು. ಮಾಡೋದಕ್ಕಿಂತ ಮುಂಚೆ ಇವರು ಫಸ್ಟ್ ಬಂದು ನಮ್ಮ ಹತ್ರ ಇಂಟರ್ವ್ಯೂ ತಗೊಂಡಾಗ, ಹೇಗೆ ಎಲ್ಲ ಆಶ್ರಮ ನಡೀತಾ ಇದೆ, ನಿಮಗೆ ಭಾಳ ಕಷ್ಟ ಅಲ್ವಾ, ಸರ್ಕಾರದಿಂದ ನಿಮಗೆ ಏನಾದ್ರು ಸಹಾಯ ಬರ್ತಾ ಇದೆ ಅಂತ ಕೇಳಿದ್ರು. ನಾನು ಹೇಳಿದೆ, ನಮಗೇನು ಸಹಾಯ ಬರ್ತಾ ಇಲ್ಲ, ನಾವು ಟಿ ವಿಯಲ್ಲಿ ಆವಾಗ ಸರ್ಕಾರವೇ ಎಚ್ಚರಿಕೆ ಹಾಕಿಕೊಂಡು ಬಂದು ನಿಮಗೆ ಸಹಾಯ ಮಾಡ್ತಾರೆ, ಆ ರೀತಿಯಲ್ಲಿ ನಾವು ತುಂಬ ಆಶ್ರಮಗಳಿಗೆ ಮಾಡಿದೆ ಅಂತ ಹೇಳಿದರು. ಎಲ್ಲ ಕವರೇಜ್ ಎಲ್ಲ ಮಾಡಿದ್ರು. ಇಲ್ಲಿಂದ ಹೋದ್ರು. 1 ವಾರದ ನಂತರ ಅವರು ಪುನಃ ನಮಗೆ ಫೋನ್ ಮಾಡಿದ್ರು. ನಾವು ಮೊನ್ನೆ ಕವರೇಜ್ ಎಲ್ಲ ಮಾಡಿದ್ದಕ್ಕೆ ನೀವು ನಮಗೆ 1 ಲಕ್ಷ ರೂಪಾಯಿ ಕೊಡ್ಬೇಕಂತ ಕೇಳಿ. ಅವಾಗ ನಾನು ಹೇಳಿದೆ, ಸರ್ ನಮ್ಮಲ್ಲಿ 1 ಲಕ್ಷ ಬಿಟ್ಟು 1,000 ರೂಪಾಯಿ ಕೊಡ್ಲಿಕ್ಕೆ ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ನಾವು ಇದು ಸಾಲದಲ್ಲಿ ನಡೀತಾ ಇದೆ, ಯಾರ್ದೋ ದಾನಗಳಿಂದ ಸ್ವಲ್ಪ ಸಿಕ್ಕಿದ್ರೆ ನಡೀತಾ ಇದೆ, ನಮಗೇನು ಕೊಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹಣ ಕೊಡ್ಬೇಕಂತ ಕೇಳಿಕೊಂಡು ಕೂಡ ನೀವು ಬಂದವರು ಅಲ್ಲ, ನೀವು ಸಹಾಯ ಮಾಡ್ತೀವಿ ನೀವು ಅದೇ ರೀತಿಯಲ್ಲಿ ನೀವು ಹೇಳೋದು ಸರಿಯಲ್ಲಲ್ಲ ಅಂತ ಹೇಳಿದೆ. ಆವಾಗ ಸಡನ್ ಹೇಳಿದರು, ಹಾಗಾದ್ರೆ ನಿಮಗೆ ಸ್ವಲ್ಪ ಬುದ್ಧಿ ಬರುವಾಗ ನಾವು ಕಲಿಸ್ತೀವಿ ಅಂತ ಹೇಳಿ. ಆಯಿತು, ಅದು ನಿಮಗೆ ಏನು ಅನಿಸ್ತದೆ ದೇವರ ಇಚ್ಛೆ ಪ್ರಕಾರ ಆಗಲಿ ಅಂತ ನಾನು ಹೇಳಿ. ಅದರ ಬಿಟ್ಟು ಒಂದು 15 ದಿವಸ ನಂತರ ನಮ್ಮ ಮೇಲೆ ಅಪಮಾನ ಬಂತು. ಏನಂದರೆ ನಾವಿಲ್ಲಿ ಹಣ ಮಾಡ್ತೀವಿ, ಕಿಡ್ನಿ ವ್ಯಾಪಾರ ಮಾಡ್ತೀವಿ, ಮತಾಂತರ ಮಾಡ್ತೀವಿ, ಸತ್ತ ಹಣವನ್ನೆಲ್ಲ ಹೂಣದೆ ಅಲ್ಲಿ ಹಾಕಿ ಅಂತ ಹೇಳ್ಕೊಂಡೆಲ್ಲ ಅಪವಾದನೆ ಬಂದಾಗ ನಿಜವಾಗಲೂ ನನಗೆ ಕೂಡ ಅದು ನೋಡಿ ತಡೀಲಿಕ್ಕಾಗಲ್ಲ. ಇನ್ನು ಜೀವನವೇ ಬೇಡ ಎಂಬ ಒಂದು ತೀರ್ಮಾನಕ್ಕೆ ನಾನು ಬಂದೆ. ಯಾಕಂದರೆ ಆವಾಗ ಸುಮಾರು ಒಂದು 200ರಷ್ಟು ರೋಗಿಗಳು ಇದ್ದಾರೆ ಈ ಆಶ್ರಮದಲ್ಲಿ. ಯಾಕಂದರೆ ಟಿ ವಿ ನೋಡಿದವರು ಮತ್ತೆ ಪುನಃ ಇಲ್ಲಿ ಬಂದು ಒಂದು 10 ರೂಪಾಯಿ ಸಹಾಯ ಕೊಡೋದು. ಇಷ್ಟು ಮಂದಿಯನ್ನು ಉಪವಾಸ ಇಟ್ಟು ನಾನು ಯಾಕೆ ಬದುಕಬೇಕು, ನೀ ಜೀವನ ಬೇಡ ಅಂತ ನಾನು ತೀರ್ಮಾನ ಮಾಡಿದೆ. ಮಾತ್ರ ಆ ದಿವಸದೊಂದು ಘಟನೆ ವಿಷಯನೇ ಆಯಿತು. ಆ ತೀರ್ಮಾನ ಮಾಡಿ ನಾನು ನಿಜವಾಗಲೂ ಪೊಸಿಷನ್ ತಗೊಂಡು ನಾನು ಮಂಗಳೂರಿಂದ ಬಂದವ. ನಾನು ಆ ಟಿ ವಿಯಲ್ಲಿ ಬಂದ ಘಟನೆ ಲೈವ್ ಬಂದ ಟೈಮಲ್ಲಿ ನಾನು ಮಂಗಳೂರಲ್ಲಿದ್ದೆ. ಇಲ್ಲಿ ಬಂದಾಗ ರಿಯಲಿ ಪೊಸಿಷನ್ ತಗೊಂಡು ಇಲ್ಲಿ ಬಂದೆ. ಆವತ್ತು ನಾನು ಬಂದಾಗ ಒಂದು 10-11 ಗಂಟೆ ಆಯಿತು. ಮುಂದಿನ ದಿವಸ ಹೋಗಿದ್ದು. ಅಂದ್ರೆ ಆ ರೀತಿ ನಿಮ್ಮ ಇದರಲ್ಲಿ ನಡೀತಾ ಇತ್ತು ಆಶ್ರಮದಲ್ಲಿ? ಇಲ್ಲ, ಯಾವುದೂ ನಡೆದಿಲ್ಲ. ಕಿಡ್ನಿ ಮಾರಿದ್ದೀರಾ ನೀವು? ಕಿಡ್ನಿ ಮಾಡ್ಲಿಕ್ಕೆ ಹೋಗಿ ಸರ್, ಇದ್ರ ಇನ್ನೊಂದು ವಿಷಯ ಉಂಟು, ಇದ್ರ ಮಧ್ಯದಲ್ಲಿ ಹೇಳ್ತೀನಿ. ಒಂದು ವ್ಯಕ್ತಿ ನನ್ನ ಹತ್ರ ಕೇಳಿದ್ರು, ನೀವು ಇಷ್ಟು ಪೇಷಂಟ್ ಇದ್ದಾರಲ್ಲ, ಅವರು ಶ್ರೀಮಂತರು, ಈಗ ಅವ್ರು ತೀರೋಗಿದ್ದಾರೆ, ಕೇಳಿದವ್ರಿಗೆ ತೀರೋಗಿದ್ದಾರೆ, ನಮ್ಗೆ ಒಂದು ಕಿಡ್ನಿ ಕೊಡ್ತಾರೆ, ನಿಮ್ಗೆ ಎಷ್ಟು ಬೇಕಾದ್ರೆ ನಾನು ಹಣ ಕೊಡ್ತೇನೆ, ನಾನು ಪೇಷಂಟ್ ಇದು ಕೊಡೋದಿಲ್ಲ, ನಂದು ಬೇಕಾದ್ರೆ ಒಂದು ಕಿಡ್ನಿ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಅವರು ಮಾತಾಡ್ಲಿಕ್ಕೆ, ಕಿಡ್ನಿ ಕೊಡ್ತೇನೆ ಅಂತ, ನಂದು ಕೊಡ್ತೀನಿ ಅಂತ ಹೇಳಿದೆ. ನಂದು ಬೇಕಾದ್ರೆ ಒಂದು ಕಿಡ್ನಿ ಕೊಡ್ತೇನೆ, ನಿಮಗೆ ಜೀವ ಉಳಿಸ್ಬೇಕಾ, ನಂದೊಂದು ಕಿಡ್ನಿ ಕೊಡ್ತೇನೆ. ನಮ್ಮ ಪೇಷಂಟ್ ಅದು ಕೇಳ್ಕೊಂಡು, ಅದರಲ್ಲಿ ನನಗೇನು ಹಕ್ಕಿಲ್ಲ, ಅದು ತಗೊಳ್ಳಿ, ಕೊಡುವುದೂ ಇಲ್ಲ ನನಗೆ. ಅದು ಮತ್ತೆ ಡೆಡ್ ಬಾಡಿ ಯಾರಾದರೂ ಕೇಳಿದ್ರೆ? ಡೆಡ್ ಬಾಡಿ ಕೂಡ ಕೇಳಿದ್ರು. ಅದಂದರೆ ಕೆಲವು ಹಾಸ್ಪಿಟ್ಲ್ಗಳು
ದೊಡ್ಡ ಬಾಡಿ ಕೇಳಿದ್ರು, ಯಾಕಂದರೆ ಅವರಿಗೆ ಇದು ಮೆಡಿಕಲ್ ಕಾಲೇಜನ್ನು ಕಲೀಲಿಕ್ಕೆ. ನಾನು ಹೇಳಿದೆ ಅದು ಕೊಡಬೇಕಾದ್ರೆ ನನಗೆ ಕೊಡಲಿಕ್ಕೆ ಏನು ಅಭ್ಯಂತರ ಇದು, ಸರ್ಕಾರ ಪರ್ಮಿಷನ್ ಕೊಟ್ಟರೆ ಕೊಡ್ತೀನಿ, DC ನಾನು ಬರೀತೀನಿ, ನೀವು ಬರೀರಿ, ಬರೆದು ಅದು ಕೊಡ್ಬೋದು ಅಂತ ಸರ್ಕಾರ ಹೇಳಿದರೆ ನಾನು ಕೊಡ್ತೀನಿ, ಅಲ್ಲಾರೆ ನಾನು ಕೊಡೋದಿಲ್ಲ. ಅಂದ್ರೆ ಅದು ಡೆಡ್ ಬಾಡಿ ಅಂತ ಹೇಳಿದ್ರೆ ಅದನ್ನು ಕೊಡ್ಲಿಕ್ಕೆ ಬರೋದಿಲ್ಲ? ಇಲ್ಲ, ನಮ್ಗೆ ಕೊಡಲಿಕ್ಕೆ ಬರೋದಿಲ್ಲ. ಸರ್ಕಾರಕ್ಕೆ ಬೇಕಾದ್ರೆ ಕೊಡ್ಬೋದು, ಮೆಡಿಕಲ್ ಕಾಲೇಜಿಗೆಲ್ಲ ಪರೀಕ್ಷೆಗಳು ಮತ್ತು ನನ್ನ ಸ್ವಂತ ಬಾಡಿ ಬೇಕಾದ್ರೆ ನನ್ನ ಸ್ವಂತ ಇಚ್ಛೆ ಪ್ರಕಾರ ನನಗೆ ಬರೆದು ಕೊಡ್ಬೋದು. ಬೇರೊಬ್ಬರು ಬಾಡಿ ಕೊಡ್ಲಿಕ್ಕೆ ನನಗೇನು. ಹಾಗಾದ್ರೆ ಇದು ಈಗ ಹೇಳ್ತಾ ಇರ್ತಾರಲ್ಲ ಆಸ್ತಿ ಪಂಜರಗಳನ್ನ ಮಾರ್ತಾರೆ ಅಂತೇಳಿ, ಅಲ್ಲ ಮಾರ್ತಾರೆ ಅಂತ ಹೇಳಿ ಅಂತಾರೆ, ನಿಜವಾಗ್ಲೂ ಆಸ್ತಿ ಪಂಜರ ಮಾರ್ಲಿಕ್ಕೆ ಸಾಧ್ಯನಾ? ನನ್ಗೆ ಗೊತ್ತಿಲ್ಲ ಅದ್ರ ವಿಷಯ, ಗೊತ್ತಿಲ್ಲ. ಅದಾದ್ಮೇಲೆ ಯಾವುದೇ ಬುರುಡೆ ಈ ರೀತಿ ಎಲ್ಲ ಈಗ ಸಿಗುತ್ತೆ, ಅದೆಲ್ಲ ಆಗುತ್ತಾ? ಇಲ್ಲ, ಇಲ್ಲಿಂದ ಯಾವ ಬುರುಡೆನೂ ಹೋಗಿಲ್ಲ, ದೇಲಿಕ್ಕೆ ನಾವು ಬಿಡುವುದು ಕೂಡ ಇಲ್ಲ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಇದೊಂದು ಅಪವಾದ ಅಂದ ಕೂಡ್ಲೇನೆ ಒಂದು ಕಲ್ಪೋಪಿತ ಅಂತಿರೋದು ಅಪವಾದ. ಖಂಡಿತ ಅದು ಎಲ್ಲ ಕಲ್ಪೋಪಿತ, ಇದೆಲ್ಲ ಹಿಂದೆ. ಹೌದು. ಇದಾದ್ಮೇಲೆ ಸರ್ ನಿಮ್ಗೆ ನಿಮ್ಮನ್ನ ಕೆಲವೊಬ್ರು ಅಂತ ಹೇಳಿದ್ರೆ ಹಿಂದೆ ಏನಾದ್ರು ನಿಮ್ಮನ್ನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಂದೆ ನೀವು ಈ ಆಶ್ರಮ ಮಾಡೋಕ್ಕಿಂತ ಮೊದಲು ಅಲ್ಲ ಎಷ್ಟೋ ಕೇಸ್ಗಳು ನಮ್ಮ ಮೇಲೆ ಆಗಿದೆ. ಯಾಕೆ ಸರ್? ಯಾಕೆ ಅಂದ್ರೆ ಇಲ್ಲಿ ಒಂದು ದೊಡ್ಡ ಲ್ಯಾಂಡ್ ಹೋಲ್ಡರ್ ಇದ್ದಾರೆ, ಅವರಿಗೆ 12,000 ಎಕರೆ, ಅವರಲ್ಲಿ ಒಂದು 42 ಫ್ಯಾಮಿಲಿ ಬಾಂಡೆಡ್ ಲೇಬರ್ಸ್ ಇಟ್ಟು ಅವ್ರನ್ನ ಹೊರಗೆ ತಂದೆ ನಾವು. ಅದಕ್ಕೆ ಸುಮಾರು ಒಂದು 5 ವರ್ಷ ಹೋರಾಟ ಮಾಡಿದೆ. ಅದರ ಮೇಲೆ ನಮ್ಮ ಅದರಲ್ಲಿ ತುಂಬ ಕೇಸ್ಗಳೆಲ್ಲ ನಮ್ಮ ಮೇಲೆ ಆಗಿದೆ. ಏನೇನು ಕೇಸ್ ಹಾಕಿದ್ರು? ತುಂಬ ಅಂದರೆ ನಾವು ದಾರಿಯಲ್ಲಿ ಹೋಗುವ ಹೆಣ್ಮಕ್ಳನ್ನ ಹಿಡಿತಾರೆ ಅಂತೆಲ್ಲ ಹೇಳ್ಕೊಂಡೆಲ್ಲ ಕಂಪ್ಲೇಂಟ್ ಮಾಡಿದರು. ಅದು ಯಾವುದೊಂದು ಇರಲಿಲ್ಲ, ಎಲ್ಲ ಇದಾಗಿ ಹೋಯಿತು. ಅಂದರೆ ದೇವರ ಬಲ ನಮಗೆ ಅಲ್ಲ. ಅವರು ಒಮ್ಮೆ ಕಂಪ್ಲೇಂಟ್ ಆಗಿದ್ದು, ಅವ್ರದ್ದು ಜನಗಳು ಟ್ರಾಕ್ಟ್ರಲ್ಲಿ ಹೋಗ್ತಾ ಇದ್ದಾರೆ ಕೆಲಸದವರು ಹೆಣ್ಮಕ್ಳು, ನಾವು ಜೀಪಲ್ಲಿ ಹೋಗೋವರನ್ನು ಕೈ ಹಿಡಿದಿದ್ದು ಅಂತ ಹೇಳ್ಕೊಂಡು ಎಲ್ಲ ಕಂಪ್ಲೇಂಟ್ ಮಾಡಿದರು. ಅದೆಲ್ಲ ಆಯಿತು, ಅದೆಲ್ಲ ಏನೂ ಆಗಿಲ್ಲ. ಮಾತ್ರ ಅಂದರೆ ದೇವರ ಬಲ ಇದ್ದರೆ ಯಾವುದೋ ನಡೆಯುತ್ತೆ ಎಂಬುದರಲ್ಲಿ ನನಗೆ ನೂರೋ ನಂಬಿಕೆ ವಿಶ್ವಾಸ ಇದೆ. ಇದು ನಾವು ಇಷ್ಟವರೆಗೆ ಇದು ಮಾಡಿದ್ದು ನನ್ನ ಸ್ವಂತ ಶಕ್ತಿಯಿಂದಲೋ ಸ್ವಂತ ಸಾಮರ್ಥ್ಯದಿಂದಲೋ ಸ್ವಂತ ಹಣದಿಂದಲೋ ಅಲ್ಲ. ಇದಾದ್ಮೇಲೆ ಆ ಕೇಸ್ಗಳು ಎಲ್ಲ ಹೋಯ್ತು, ಎಲ್ಲ ಕೇಸ್. ಅದು ಕೂಡ ನಾವು ತಗೊಳ್ಳಿಲ್ಲ ಗಂಡ. ನಾವು ಆ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಯಾವ ಬಸ್ಸಲ್ಲಿ ಸರ್? ಇಲ್ಲಿ ಕಳಸ ಕಡೆ ಅಲ್ಲಿ ನಮಗೆ ಈ ಮೆಣಸಿನ ತೋಟ ವ್ಯಾಪಾರ ಇತ್ತು. ಈ ಮೆಣಸಿನ ಚೇಣಿಗೆ ವಹಿಸ್ಕೊಂಡು ನಾವು ಮಾಡ್ತಾ ಇದ್ದೆ. ಹಾಗೆ ಹೋಗ್ತಾ ಇದ್ದಾಗ ಯಾರೋ ಗಂಧ ತೆಗೆದು ನಾವು ಕೂತ ಸೀಟಿಂದ ಮೇಲ್ಗಡೆ ಎಲ್ಲ ಟಾಪ್ ಮೇಲಿತ್ತು. ಅದು ಅಲ್ಲಿ ಕೆಲವು ಜನ ಇವರೇ ಹಾಕಿದ್ದೆ ಅಂತ. ನನಗೆ ವ್ಯಾಪಾರವೂ ಇರಲಿಲ್ಲ, ನಾನು ಹೋಗಲೂ ಇಲ್ಲ. ಕಡೆಗೆ ಅದು ಕೇಸ್ ಆಯಿತು. ಕೇಸಲ್ಲೇ ಬಿಟ್ಟು ಹೋಯ್ತು. ಅದಕ್ಕೆ ಏನೋ ಪ್ರೂಫ್ ಏನು ಸಿಕ್ಕಲಿಲ್ಲ, ಹಾಗೆ ಕೇಸ್ ಆಯಿತು. ಇದಾದ್ಮೇಲೆ ಸರ್ ನಿಮ್ಮ ಊರು ಯಾವ್ದು ಸರ್ ಮೂಲತಃ? ಸರ್ ನಾನು ಹುಟ್ಟಿದ್ದು ಕೇರಳದಲ್ಲಿ. ನಾನು ಇಲ್ಲಿ ಬಂದೀಗ 73 ವರ್ಷ ಕಳೆಯಿತು. ನಾನು 3 ತಿಂಗಳು ಮಗು ಇರುವಾಗ ಈ ವಿಲೇಜಿಗೆ ಬಂದಿದ್ದೇನೆ. ಇದೇ ವಿಲೇಜಿಗೆ, ನೆರಿಯ ವಿಲೇಜ್. ನೆರಿಯ ವಿಲೇಜ್ ಗಂಡಿ ಬಾಗಿಲು ಅಂತ ಈ ಪ್ಲೇಸ್ ಇದೆ ಹೆಸರು. ಇದು ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲೂಕು, ನೆರಿಯ ಗ್ರಾಮ, ಗಂಡಿ ಬಾಗಿಲು ಎಂಬ ಪ್ರದೇಶ. ಮಗು ಇದ್ದಾಗ ಇಲ್ಲಿ ಬರ್ತಾರೆ? 3 ತಿಂಗಳು ಮಗು ಇರುವಾಗ ಈ ಊರಿಗೆ ಬಂದ. ಯಾರು ಸರ್? ತಂದೆ ತಾಯಿಯರ ಜೊತೆ. ತಂದೆ ತಾಯಿಯವರು ಇಲ್ಲಿ ನಿಜವಾಗ್ಲೂ ಫಸ್ಟು ಕೂಲಿ ಕೆಲಸಕ್ಕೆ ಅಂತ ಬಂದವರು. ಮತ್ತು ಅದರ ನಂತರ ಸ್ವಲ್ಪ ಜಾಗ ಎಲ್ಲ ತಗೊಂಡು ಇಲ್ಲಿ ಕೃಷಿ ಎಲ್ಲ ಮಾಡಿಕೊಂಡು. ಅಂದರೆ ಗದ್ದೆ ಇಲ್ಲ, ಸ್ವಲ್ಪ ಅಡಿಕೆ, ಸ್ವಲ್ಪ ರಬ್ಬರು, ಸ್ವಲ್ಪ ತೆಂಗು, ಇಂಥದ್ದು ಗುಡ್ಡ ಏರಿಯಾ ಪ್ರದೇಶ, ಅಂದರೆ ಸಮತಟ್ಟು ಏರಿಯಾ ಎಲ್ಲ ಇದು. ಅದಾದ್ಮೇಲೆ ಈ ಆಶ್ರಮ ಯಾಕೆ ಮಾಡಿ? ಆಶ್ರಮ ಮಾಡಲಿಕ್ಕೆ ಕಾರಣ ಏನಂದರೆ, ನಾನು ನನ್ನ ಸ್ವಂತ ಕೆಲಸಕ್ಕೋಸ್ಕರ ನಾನು ಪಾಲಕ್ಕಾಡ್ ಎಂಬ ಪ್ರದೇಶಕ್ಕೆ ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಮಂಗಳೂರಿಗೆ ಬರುವ ರೈಲಿಗೆ ಟಿಕೆಟ್ ಮಾಡಿಕೊಂಡು ರೈಲ್ವೆ ಸ್ಟೇಷನಲ್ಲಿ ಕಾದು ಕೂತಿದ್ದೆ. ಆ ಸಂದರ್ಭದಲ್ಲಿ ಕಂಡ ಒಂದು ದೃಶ್ಯ ಏನಂದರೆ, ನಮ್ಮಂಥವರು ತಿಂದು ಉಳಿದ ಹೆಂಜಲನ್ನು ಕೆಳಗೆ ಡ್ರೈನೇಜಿಗೆ ಹಾಕ್ತಾರೆ. ಆ ಡ್ರೈನೇಜಲ್ಲಿ ಹೇಲು, ಮೂತ್ರ, ಕಪ್ಪು ನೀರು ಹರಿಯುತ್ತಾ ಇದೆ. ಅದರಲ್ಲಿ ಬಿದ್ದ ಈ ಹೆಂಜಲನ್ನು ಈ ಮಾನಸಿಕ ರೋಗಗಳು ತಿಂತಾರೆ. ಒಂದು ಕಡೆಯಿಂದ ನಾಯಿ ತಿಂತಾ ಇದೆ, ಒಂದು ಕಡೆ ಇವರು ತಿಂತಾ ಇದೆ. ಈ ದೃಶ್ಯ ನೋಡಿದಾಗ ನನಗೆ ತಡೀಲಿಕ್ಕೆ ಆಗಿಲ್ಲ. ನಾನು ಕೂಗಿಬಿಟ್ಟೆ, ಅಯ್ಯೋ ದೇವರು ಎಷ್ಟು ಕಷ್ಟದಲ್ಲಿ ಇವರು ಜೀವನ ಮಾಡ್ತಾರೆ. ನಮಗೆ ದೇವರು ಇಷ್ಟೆಲ್ಲ ಕೊಟ್ಟಿದೆ, ಜೀವನಕ್ಕೆ ಬೇಕಾಗಿದ್ದು ಉಂಟು. ಆದರೆ ನಮಗೆ ಇನ್ನೂ ಸಾಕು ಎಂಬುದು ಇಲ್ಲ, ಇನ್ನೂ ಬೇಕು. ನಾಳೆ ಒಂದು ವೇಳೆ ನನಗೋ ಅಥವಾ ನನ್ನ ಹೆಂಡತಿ ಮಕ್ಕಳಿಗೆ ಯಾಕೆ ಇಂಥ ಪರಿಸ್ಥಿತಿ ಬರಬಾರ್ದು, ಬಂದರೆ ನಮಗೆ ತಡೆಯಲಿಕ್ಕೆ ಆಗುತ್ತಾ ಅಂತ ಹೇಳ್ಕೊಂಡು ನನಗೆ ಬಹಳ ಬೇಸರ ಆಗಿ ತುಂಬ ಹೊತ್ತು ಹಾಗೆ ಕೂತಿದ್ದೆ. ಆ ಸಂದರ್ಭದಲ್ಲಿ ನನಗೆ ಅನಿಸಿತ್ತು, ಇನ್ನು ಮುಂದಕ್ಕೆ ಇಂಥವರ ಸೇವೆ ಮಾಡುವಂಥ ತೀರ್ಮಾನ ಮನಸ್ಸಿಗೆ ಬಂತು. ನಾನು ನೋಡುವಾಗ ಆವಾಗಲೇ ನನಗೆ ಡಿಸಿಷನ್ ತಗೊಳ್ಳಿಕ್ಕೆ ಆಗಲ್ಲ. ನಾನೊಂದು ಕುಟುಂಬಸ್ಥ, ಹೆಂಡತಿ ಇದೆ, 4 ಮಕ್ಕಳಿದ್ದಾರೆ, ಅವ್ರ ಹತ್ರ ವಿಚಾರಣೆ ಮಾಡಬೇಕು. ಮಾರನೇ ದಿವಸ ಮನೆಗೆ ಬಂದಾಗ ನನ್ನ ಪತ್ನಿ ಹತ್ರ ವಿಷಯವನ್ನು ಶೇರ್ ಮಾಡಿದೆ. ಆಗ ಆಕೆ ಹೇಳಿದರು, ಎಲ್ಲಿ ಪ್ರಾರಂಭಿಸಿ? ನಮ್ಮ ಈ ಚಿಕ್ಕ ಮನೆಯಲ್ಲಿ ಎಷ್ಟು ಜನ? ಒಂದು 3-4 ಜನ ಸಾಕಲಿಕ್ಕೆ ನಮ್ಮ ಖರ್ಚು ಹೋಗಿ ಬಾಕಿ ಉಳಿದ್ರಿಂದ ಅವ್ರಿಗೂ ಕೂಡ ಊಟ ಹಾಕಲಿಕ್ಕೆ ಸಾಕಾಗುತ್ತೆ. ಆಗ ಅವ್ರು ಹೇಳಿ, ನಮಗೆ ಮಕ್ಕಳಲ್ಲಿದೆ ಅಲ್ಲ, ಅವ್ರನ್ನ ಮದುವೆ ಮಾಡಿ ಕೊಡಬೇಕು,
3 ಹೆಣ್ಣು ಮಕ್ಕಳು, 1 ಗಂಡು ಮಗ. ಇವರಿಗೆಲ್ಲ ಎಜುಕೇಷನ್ ಆಗಬೇಕು, ತುಂಬ ಜವಾಬ್ದಾರಿ ಇದೆಲ್ಲ. ನಾನು ಹೇಳಿದೆ ಅದೆಲ್ಲ ಇದ್ರ ಜೊತೆಯಲ್ಲಿ ನಡೆಯುತ್ತೆ, ನಮ್ಮ ಖರ್ಚನ್ನು ಸ್ವಲ್ಪ ಕಮ್ಮಿ ಮಾಡಿ ಆ ಇದರಲ್ಲಿ ಸ್ವಲ್ಪ ಇವರನ್ನು ಕೊಟ್ಟರೆ ಅದೇನು ನಮಗೆ ಇದಾಗೋದಿಲ್ಲ ಅಂತ ಹೇಳಿದ್ರು. ಆಯಿತು, ನಿಮ್ಮ ಇಚ್ಛೆ, ಪ್ರಾರಂಭಿಸುವ ಅಂತೇಳಿ ಹಾಗೆ ಅವರು ಒಪ್ಪಿಗೆ ಕೊಟ್ಟರು. ನಮ್ಮ ಮನೆಯಲ್ಲಿ ಪ್ರಾರಂಭಿಸಿ ಆ ಸಣ್ಣ ಮನೆಯಲ್ಲಿ ನಾವು 65 ಮಂದಿವರೆಗೆ, ನಾನು ನನ್ನ ಪತ್ನಿ ಮಕ್ಕಳು ಸೇರಿ 65 ಮಂದಿವರೆಗಿದ್ದೆ. ಆಗ ಮಕ್ಕಳೆಲ್ಲ ಕಲಿತಾ ಇದ್ರು, ಹೊರಗೆ ಕಲಿತಾ ಇದ್ರು. 2 ಮಕ್ಕಳು ಮಂಗಳೂರಲ್ಲಿ, ಒಬ್ಬಳು ಮೊಡಂತಿಯಾರಲ್ಲಿ, ಇನ್ನೊಬ್ಬಳು ಸೋಮಂದೊಡಕದಲ್ಲಿ ಕಲಿತಾ, ಅಲ್ಲಿ ಹಾಸ್ಟೆಲಲ್ಲಿ. ಅಂದರೆ ಇಲ್ಲಿ ಪಕ್ಕದಲ್ಲಿ ದೊಡ್ಡ ಇಲ್ಲಿ ಇರೋದು 7th ಮ್ಯಾಕ್ಸಿಮಮ್ ಇಲ್ಲಿ ಇರೋದು, ಬಾಕಿ ಎಲ್ಲ ಅವರಿಗೆ ಕಲಿಬೇಕಿತ್ತು. ದೊಡ್ಡ ಮಗಳು MSc ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ದು, ಮಗ ಸೆಕೆಂಡ್ ಇಯರ್ PUC, ಇನ್ನೊಬ್ಬಳು ಮಗಳು 10th, ಇನ್ನೊಬ್ಬಳು 8th. ಆ ರೀತಿಯಲ್ಲಿ ಮಕ್ಕಳು ಕಲಿತಾ ಇದ್ರು. ಹಾಗೆ ಈ ಮಕ್ಕಳಲ್ಲೇ ಇಲ್ಲಿ ಬರುವಾಗ ಈ ಮಕ್ಕಳಿಗೆ ಉಳ್ಕೊಳ್ಳಿಕ್ಕೆ ಬಿಟ್ಟು ಕೂತ್ಕೊಳ್ಳಿಕ್ಕೆ ಜಾಗ, ಎಲ್ಲ ರೂಮಲ್ಲಿ ಫುಲ್ಲು ಇವ್ರದ್ದು ಪುಸ್ತಕ ಬಟ್ಟೆ ಎಲ್ಲ ಇಟ್ಟರು, ಎಲ್ಲ ಇವರೆಲ್ಲ ಹರಿದು ಬಿಸಾಡ್ತಾರೆ, ತೆಗಿತಾರೆ. ಯಾರು ಅಲ್ಲಿ ಈ ಪೇಷಂಟ್ಗಳು ಎಲ್ಲ ಮಾನಸಿಕ ರೋಗಿಗಳು ಎಲ್ಲ. ಹೆಚ್ಚಿನ ಅಂಶ ಇಲ್ಲಿ ಇರೋದು 100ಕ್ಕೆ 90% ಮಾನಸಿಕ ರೋಗಿಗಳು ಇಲ್ಲಿರೋದು. ಈಗ 387 ಮಂದಿ ಇಲ್ಲಿ ಇದ್ದಾರೆ ಈಗ ಪ್ರೆಸೆಂಟ್ಲಿ. ಎಲ್ಲ ಹೇಗೆ ಸಿಕ್ಕಿದೆ ಅಂತ ಹೇಳಿದ್ರೆ, ಈ ದಾರಿಯಲ್ಲಿ ಇದ್ದವರನ್ನು ನಾವು ಎತ್ಕೊಂಡು ಬರೋದು, ಅವರ ಸೇವೆ ಮಾಡೋದು. ಅಲ್ಲಿ ಎಲ್ಲ ರಾಜ್ಯದವರು ಇದ್ದಾರೆ, ಎಲ್ಲ ಪ್ರಾಯದವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ಯಾವ ಧರ್ಮ ಎಂಬುದು ನಾವು ನೋಡೋದಿಲ್ಲ, ನಮಗೆ ನೋಡೋ ಒಂದು ಧರ್ಮ ಮಾನವ ಧರ್ಮ, ಶ್ರೇಷ್ಠ ಧರ್ಮ. ಅಲ್ಲಿ ಒಂದು ವಾರದೊಳಗೆ ಪ್ರಾರಂಭ ಮಾಡಿದೆ. ಎಲ್ಲಿ ಈ ಪಾಲಕ್ಕಾಡಿಂದ ಬಂದು 1 ವಾರದೊಳಗಿನ. ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಇದನ್ನ? ಯಾವುದನ್ನು? ಈ ಆಶ್ರಮನ? ಇದು ನಮ್ಮ ಮನೆ ಉಂಟಲ್ಲ, ಈ ಮನೆ ಇದರ ಒಂದು ಗೋಡೆಗೆ ತಾಯ್ಕೊಂಡೇ ಉಂಟು ಈ ಬಿಲ್ಡಿಂಗ್. ಮನೆ ಉಂಟು, ಮನೆಯದು ಎಡಭಾಗದಲ್ಲಿ ಈ ಇದಿದೆ. ಇದರ ಮೇಲ್ಗಡೆ ಇರುವುದೆಲ್ಲ ಹೆಣ್ಮಕ್ಳದು, ಅಂದರೆ ಹೆಂಗಸರದು ವಾರ್ಡು, ಅವ್ರದ್ದೆಲ್ಲ ಅಕಾಮಡೇಷನ್. ಆ ಮನೆಯದು ಬಲಗಡೆ ಇನ್ನೊಂದು ಬಿಲ್ಡಿಂಗ್ ಇದೆ. ಆ ಬಲಗಡೆ ಇರುವ ಬಿಲ್ಡಿಂಗಲ್ಲಿ ಎಲ್ಲ ಗಂಡಸರು. ಮುಂಚೆ ಒಂದೇ ಮನೆಯಲ್ಲಿ ಇತ್ತು, ಆ ಮನೆಯಲ್ಲಿ ಹೆಂಗಸರು ಗಂಡಸರು ಎಲ್ಲ ಒಂದೊಂದು ರೂಮ್ಗಳಲ್ಲಿ ಬೇರೆ ಬೇರೆ ಇದು ಮಾಡಿಕೊಂಡಿದ್ದು. ದುಡ್ಡು ಎಲ್ಲ ಹೇಗೆ ಸರ್? ದುಡ್ಡು ಸರ್ ನಮಗೆ ಸರ್ಕಾರದಿಂದ ಒಂದು 83 ಲಕ್ಷ ರೂಪಾಯಿ ನಮಗೆ ವರ್ಷಕ್ಕೆ ಬರ್ತಾ ಇದೆ. ಆದರೆ ನಮಗೆ ಒಂದು ವರ್ಷಕ್ಕೆ ನಮಗೆ ಒಂದು 5.5 ಕೋಟಿಯಷ್ಟು ಖರ್ಚು ಬರ್ತದೆ. ಅಂದರೆ ಫುಡ್ಡು, ಮೆಡಿಸಿನ್, ಸ್ಯಾಲರಿ, ಕರೆಂಟ್ ಬಿಲ್ಲು, ಫೋನ್ ಬಿಲ್, ಇನ್ನು ವೆಹಿಕಲ್ ಮೇಂಟೆನೆನ್ಸ್ ಎಲ್ಲ ಸೇರಿಕೊಂಡು ಅಷ್ಟು ಖರ್ಚು ಬರ್ತದೆ. ಅದನ್ನು ಬಾಕಿ ಉಳಿದದೆಲ್ಲ ದಾನಿಗಳ ಸಹಾಯ. ಅಲ್ಲಿಂದ ಒಟ್ಟು ಪ್ರಾರಂಭ ಆಗುತ್ತಿದೆ ಆಶ್ರಮ. ಹೌದು. ಈಗ ಎಷ್ಟು ಜನ ಇದ್ದಾರೆ? ಈಗ 387 ಮಂದಿ ಇದ್ದಾರೆ.